ಈ ಒಂದು ಪವಿತ್ರವಾದ ನೆಲದ ತತ್ವ ಸಿದ್ಧಾಂತಕ್ಕೆ ಅನುಗುಣವಾಗಿ ನನ್ನ ಮನಸ್ಸಿನಲ್ಲಿ ಬಂದಂತ ವಿಚಾರವನ್ನ ಇವತ್ತು ಸತ್ಯವಾಗಲು ತಮ್ಮೆಲ್ಲರ ಸಹಕಾರದೊಂದಿಗೆ ಎಲ್ಲ ಸಮುದಾಯದ ಮುಖಂಡರು ಹೊತ್ತೇರಿ ಈ ಕಾರ್ಯಕ್ರಮಕ್ಕೆ ಒಂದು ಕರೆಗೆ ತಾವೆಲ್ಲ ಗೌರವ ಕೊಟ್ಟು ಆಗಮಿಸಿ ಈ ಒಂದು ಪವಿತ್ರವಾದ ತಪೋಭೂಮಿ, ಐಕ್ಯಭೂಮಿ, ವಿದ್ಯಾಭೂಮಿ ಆದಂತ ಈ ಒಂದು ಭೂಮಿಯ ತತ್ವ ಸಿದ್ಧಾಂತವನ್ನ ಇವತ್ತು ನಿಜವಾಗಲೂ ನೀವೆಲ್ಲ ಈ ಒಂದು ಭೂಮಿಯ ಋಣವನ್ನ ಅನುಭವಿಸಿದೀವಿ ಅನ್ನೋ ಮಾತನ್ನ ನಾನು ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಯಾಕಂದ್ರೆ ಈ ಭೂಮಿಯ ತತ್ವ ಸಿದ್ಧಾಂತ ಏನು, ಇವತ್ತು 12ನೇ ಶತಮಾನದಲ್ಲಿ ಜೊತೆಗೆ ನಾವು ಎಲ್ಲ ಇತಿಹಾಸವನ್ನು ಓದಿ ತಿಳ್ಕೊಂಡಿದ್ದೀವಿ. 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಕಾಯಕವೇ ಕೈಲಾಸ ಅವರು ಬರೆದಂತ ಒಂದೊಂದು ವಚನ ಇವತ್ತು ದಯವೇ ಧರ್ಮದ ಮೂಲವಯ್ಯ, ದಯವಿಲ್ಲದ ಧರ್ಮವು ಅದು ಯಾವುದಯ್ಯ ಅಂತ ಕೇಳಿದೆ. ದಯವಿಲ್ಲದ ಧರ್ಮ ಅದು ಯಾವುದೈತಿ? ಇವತ್ತು ಹಿಂದೂ ಧರ್ಮ ಐತ, ಇವತ್ತು ಇಸ್ಲಾಂ ಧರ್ಮ ಐತ, ಅಥವಾ ಕ್ರೈಸ್ತ ಧರ್ಮ ಐತ, ಇನ್ನು ನಮ್ಮ ಪವಿತ್ರವಾದ ಭಗವದ್ಗೀತೆ ಹೇಳುತ್ತ ದಯವಿರುವಂತದ್ದು ಎಲ್ಲ ಧರ್ಮಗಳು. ಅದಕ್ಕೆ ಅಣ್ಣ ಬಸವಣ್ಣರು ಹೇಳ್ತಾರೆ, ದಯಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ, ದಯಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ, ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಂದು ಮಾತಾಡ್ತಾರೆ, ಅವರವರ ಭಾವಕ್ಕೆ ಅವರವರ ಭಗತಿಗೆ, ಅವರವರ ಭಾವಕ್ಕೆ ಅವರವರ ಭಗತಿಗೆ ಅವರವರಂತೆ ಇಟ್ಟಿರುವನು ಆ ಶಿವಯೋಗಿ ಅಂತ ಹೇಳ್ತಿರ್ತಾರೆ. ನಾನು ಬಹಳ ಹೇಳ್ತಾ ಇರ್ತೀವಿ, ಬಹಳ ಮಂದಿ ಭಕ್ತಿ ಬೇರೆ ಇರುತ್ತೆ. ಯಾಕಂದ್ರೆ ನಾವೆಲ್ಲರೂ ಒಡನೆ ಇರುವಂತದ್ದು ಭಾರತೀಯರು. ನಾವು ಭಾರತ ದೇಶದ ತತ್ವ ಸಿದ್ಧಾಂತವನ್ನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಪವಿತ್ರವಾದ ಗ್ರಂಥ, ಅದು ಭಾರತ ದೇಶದ ಗ್ರಂಥ, ಅದು ನಮ್ಮ ಸಂವಿಧಾನ. ಆ ಸಂವಿಧಾನದ ಅಡಿಯಲ್ಲಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ನಾವೆಲ್ಲರೂ ಒಂದಾಗಲೇ ಇದ್ರೆ ಈ ದೇಶವನ್ನ ಒಡೆಯುತ್ತಿರುವಂತ ಇವತ್ತು ಪಟ್ಟಬದ್ಧ ಹಿತಾಸಕ್ತಿಗಳು ಇವತ್ತು ಈ ದೇಶವನ್ನು ತುಂಡು ಮಾಡಬೇಕಂತ ಆ ಒಡೆಯುವುದಕ್ಕೆ ಇವತ್ತು ಕೂಡಲ ಸಂಗಮದಲ್ಲಿ ನಡೆಯುವಂತ ವೀರಮಾತೆ ಚೆನ್ನಮ್ಮನವರ ಒಂದು ಜಯಂತಿಯ ಸಾಕ್ಷಿ ಅನ್ನೋ ಮಾತನ್ನ ನಾನು ಈ ವೇದಿಕೆ ಮುಖಾಂತರ ಇವತ್ತು ತಮಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳು, ಇವತ್ತು ಬಹಳಷ್ಟು ನಮ್ಮ ಮಾಧ್ಯಮದ ಸ್ನೇಹಿತರು ಬಂದಿದ್ರು, ನನ್ನ ಹತ್ರ ಕೇಳಿದ್ರು, ಏನ್ರಿ ಇಲ್ಲೊಂದು ಪೀಠ ಇತ್ತು, ಏನಾತ್ರಿ, ಮುಂದೇನು ಮಾಡ್ತೀರಿ ಅಂತ ಹೇಳಿದ್ರು. ನಮ್ಮ ಹಿರಿಯರು ಹೆಂಗ ಅಂತ ನಾವು ಹಂಗ ಅಂದ್ವಿ. ನಮ್ಮ ಹಿರಿಕಿದ್ರೆ ಹಿರಿಯರಲ್ರಿ, ನಮ್ಮ ನರಗೂರು ಸಾಹೇಬ್ರು ಇದಾರ, ನಮ್ಮ ಅಸೂಟಿ ಸಾಹೇಬ್ರು ಇದಾರ, ನಮ್ಮ ಪ್ರಬಂಧ ಹುಂಚಿಕಟ್ಟಿಯವರು ಇದಾರ. ಅವ್ರು ಯಾವ ತತ್ವ ಅಂತಾರ ಆ ತತ್ವ. ಯಾಕಂದ್ರೆ ಅವರು ನಾವು ಕೂಡಿ ಈ ಪೀಠವನ್ನು ಮಾಡುವಂತ ಸಂದರ್ಭದಲ್ಲಿ ಆ ವಿಶ್ವಗುರು ಅಣ್ಣ ಬಸವಣ್ಣನವರ ಒಂದು ಪವಿತ್ರವಾದ ಈ ಭೂಮಿಯಲ್ಲಿ ಆ ಬಸವಣ್ಣನ ತತ್ವದ ಮೇಲೆ ನಮ್ಮ ಪೀಠ ಇರಬೇಕು, ನಾವು ಕೂಡ ಅದೇ ರೀತಿ ನಡೀತೀವಿ ಅನ್ನೋದನ್ನು ಪ್ರಮಾಣ ಮಾಡಿ ನಾವು ಈ ಪೀಠವನ್ನು ಮಾಡಿದ್ದೀವಿ ಬಂದಿದೆ. ಆದ್ರೆ ಪರಿಸ್ಥಿತಿ ಇವತ್ತು ಏನಾಗಿದೆ ಅನ್ನೋದು ನಮ್ಮ ಮುಂದೆ ಎಲ್ಲರ ಮುಂದೆ ಬಿಚ್ಚಿಟ್ಟಿದ್ದಂತ ವಿಷಯ. ನಾವೇನು ಉದ್ದೇಶಪೂರ್ವಕವಾಗಿ ಯಾವುದೇ ಕೈಗೆ ಎತ್ತುವಂತ ಹುಡುಕಿ ನಿರ್ಧಾರವನ್ನು ಮಾಡಿಲ್ಲ. ಬಹಳಷ್ಟು ಮಂದಿ ಹೇಳ್ತಾರೆ ನನಗೆ, ಮೊನ್ನೆ ಫೋನ್ ಹಚ್ಚಿದ್ದೆ, ನಮ್ಮ ಹಿರಿಯ ನಾಯಕರ ಹೆಸರು ಹೇಳೋದಿಲ್ಲ ಸರ್, ನಾನು ಫೋನ್ ಹಚ್ಚಿದ್ರೆ ಹಿಂಗಿರಿ ಒಂದು ಕಾರ್ಯಕ್ರಮ ಮಾಡಕತ್ತೀವಿ, ಸರ್ವ ನಮ್ಮ ಸಮುದಾಯಗಳನ್ನ ಕರ್ಕೊಂಡು ನಾವೊಂದು ಕೂಡಲ ಸಂಘದಲ್ಲಿ ವೀರಮಾತೆ ಚೆನ್ನಮ್ಮ ಮತ್ತು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಒಂದು ಮೂರ್ತಿ ಪ್ರತಿಷ್ಠಾನ ಮಾಡೋದ್ರ ಜೊತೆಗೆ ಒಂದು ಚೆನ್ನಮ್ಮನ ಜಯಂತಿಯನ್ನ ಎಲ್ಲ ಸಮುದಾಯದವರನ್ನ ಕರ್ಕೊಂಡು ಮಾಡಬೇಕು ಅಂತೇಳಿ ವಿಚಾರ ಮಾಡಿದಾಗ ನಾನು ಹೇಳಿದಾಗ ಅವ್ರು ಏನ್ ಹೇಳಿದ್ರು ಅಂದ್ರ, ಯಾರನ್ನ ನೀನ್ ಯಾಕೆ ದುಡುಕಾಕತ್ತೀನಪ್ಪ ಅಂದ್ರೆ, ಒಂದು ಕೂಡ ಯಾಕ್ರಿ ಏನ್ ದುಡುಕಾಗದು, ಎಲ್ಲಿ ನೀನು ಹಿಂಗ ಹೊಂಟೆ ಅಂದ್ರ ಬಸವಣ್ಣ ಬಸವಣ್ಣ ಅಂತ ನೀನು ಹೊಂಟೆ ಅಂದ್ರ ನೀನ್ ಎಲ್ಲಿ ಈ ಸಮಾಜದಾಗ ಒಂಟಿ ಹಾಕಿ ಏನೋ ಅಂತನ್ನೋ ಮಾತನ್ನಂದ್ರ ಅಂದ್ರ ನಾನೊಬ್ಬರ ಹಾಕಿನಿ ಅಂತ ಹೇಳಿ ಒಂಟಿ ಹಾಕಿ ನೀನು ಅಂತಂದ್ರು. ಅದಕ್ಕೆ ನಾನು ಅವ್ರ ಉತ್ತರ ಕೊಟ್ಟೆ, ನನಗೆ 100 ಜನ್ಮ ಅಂತ ನಾನು ಹುಟ್ಟು ಬಂದಿಲ್ಲ, ಹಾಗಾಗಿ ನಾನು ಅಪ್ಲಿಕೇಶನ್ ಹಾಕೊಂಡು ಪಂಚಮ ಶಾಲೆಗೂ ಹುಟ್ಟಿಲ್ಲ. ನಾನು ಅಪ್ಲಿಕೇಶನ್ ಹಾಕಿದ್ದು ಪಂಚಮ ಶಾಲೆಗೆ ಹುಟ್ಟು ಸತ್ಯ ಯಾರಿಗೆ ಕೇಳಿದ್ದೆ, ನಾನೇನು ಅಪ್ಲಿಕೇಶನ್ ಹಾಕಿ ಹುಟ್ಟಿಲ್ಲ. ನನಗೊಂದು ಮಾನವ ಜನ್ಮವನ್ನು ನೀಡ್ಯಾರ,
ಅದು ಕಾಶ್ಯಪ್ಯರ ಕುಟುಂಬದಲ್ಲಿ ಇವತ್ತು ನನಗೊಂದು ಭಾಗ್ಯ ಸಿಕ್ಕೈತಿ. ಆ ಕಾಶ್ಯಪ್ಯರ ಕುಟುಂಬದಲ್ಲಿ ಕಾಶ್ಯಪ್ಯರು ಯಾವ ತತ್ವವನ್ನು ಅನುಸರಿಸಿ ಬಂದಿದ್ರು, ಎಲ್ಲ ಜಾತಿ ಜನಾಂಗಗಳನ್ನ ಕರ್ಕೊಂಡು ಯಾವ ರೀತಿ ಒಗ್ಗಟ್ಟಾಗಿ ಈ ಕ್ಷೇತ್ರದಲ್ಲಿ 3 ಬಾರಿ ಶಾಸಕರಾಗಿ ಸಚಿವರಾಗಿ ಇವತ್ತು ಜನರ ಸೇವೆಯನ್ನು ಮಾಡಿಸಿದಂತ ಒಂದು ಕುಟುಂಬದಲ್ಲಿ ನಾನು ಹುಟ್ಟಿದ್ದೀನಿ ಸರ್. ನಾನು ಒಂಟಿಯಾದ್ರೂ ಪರವಾಗಿಲ್ಲ, ನನ್ನ ನಿರ್ಧಾರ ಇದೇ ಇರುತ್ತೆ, ನನ್ನ ಉಸಿರಿರುವಾಗಿ ಹೀಗೆ ನಡೆಯುವ ಅನ್ನೋ ಮಾತನ್ನು ನಾನು ಹೊರಟಿದ್ದೇನೆ. ಒಂಟಿಯಾದ್ರೂ ಪರವಾಗಿಲ್ಲ, ನಾನು ಯಾರಿಗೂ ಬಗ್ಗ ಮಗನ ಅಲ್ಲ, ಜಗ್ಗ ಮಗನ ಅಲ್ಲ. ನಾನು ಏನು ಮನಸ್ಸಿಗೆ ಬರುತ್ತೆ ಅದು ಮಾನವೀಯತೆಯನ್ನು ಇಟ್ಕೊಂಡು, ಆತ್ಮಸಾಕ್ಷಿಯನ್ನು ಇಟ್ಕೊಂಡು ನಿರ್ಧಾರಗಳನ್ನು ಮಾಡ್ತೀನಿ. ಯಾವತ್ತು ದುಡುಕಿ ನಿರ್ಧಾರ ಮಾಡಿದ್ರು ಅಂತ ಸಣ್ಣ ಕೆಲಸ ನನ್ನ ಜೀವನದಾಗ ಮಾಡಲ್ಲ ಅನ್ನೋ ಮಾತನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ. ಯಾಕಂದ್ರೆ ಏನೇ ನಿರ್ಧಾರ ತಗೊಂಡ್ರು ಅದಕ್ಕೆ ಅದು ಆಗ್ತಿರುತ್ತೆ. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಿರ್ತಾರ, ಉದ್ದೇಶವಿಲ್ಲದೆ ಜೀವಿಸುವುದು, ಗುರಿ ಇಲ್ಲದೆ ಬಾಣವನ್ನು ಹೊಡೆಯುವುದು ಎರಡು ಒಂದೇ ಅಂತ. ಉದ್ದೇಶವಿಲ್ಲದೆ ಜೀವಿಸುವುದು, ಗುರಿ ಇಲ್ಲದೆ ಬಾಣ ಹೊಡೆಯೋದು ಹೆಂಗಪ್ಪ? ಉದ್ದೇಶ ಇಲ್ಲದ ಜೀವನ ಮಾಡೋದು ಹೆಂಗ? ಅದಕ್ಕೆ ಬಂಧುಗಳೇ, ನನ್ನ ಹತ್ರ ಉದ್ದೇಶನೂ ಐತಿ, ನನ್ನ ಹತ್ರ ಗುರಿನೂ ಐತಿ. ಆ ಗುರಿಯನ್ನು ಮುಟ್ಟಕ ಯಾವ ಗುರುವಿನ ಅವಶ್ಯಕತೆ ಇಲ್ಲ. ನನ್ನ ಆತ್ಮ ಗುರು, ನನ್ನ ಆತ್ಮಸಾಕ್ಷಿಯಾಗಿ ನಂಬಿರುವಂತ ಆ ಅನ್ಯ ಬಸವಣ್ಣನ ಒಬ್ಬ ಗುರು ಅನ್ನೋ ಮಾತನ್ನ ಎತ್ತಿ ಇವತ್ತು ಈ ವೇದಿಕೆಯಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ನನಗೆ ಯಾವ ಗುರುವಿನ ಆಶೀರ್ವಾದ ಬೇಕಾಗಿಲ್ಲ. ಇಲ್ಲ ನಮ್ಮ ಜಗದ್ಗುರು, ನಮ್ಮ ಗುರು ಎಲ್ಲ ಇವ ಬಸವಣ್ಣ. ಆ ಬಸವಣ್ಣ ಒಬ್ಬರ ಸಾಕು ನನಗೆ. ನಾ ಕೈ ಬಿಟ್ಬಿಟ್ಟಿನಿ ನಿಮಗೆ, ನಾನು ನಿರ್ಧಾರನೂ ಮಾಡ್ಬಿಟ್ಟಿನಿ. ಯಾವ ಗುರುಗಳನ್ನ ಪೀಠಕ್ಕಾಗಿಲ್ಲ. ಯಾಕೆ ಇವತ್ತು ಹಾಸ್ಟೆಲ್ ಕಟ್ಟಕ್ಕೆ ನಿರ್ಧಾರ ಮಾಡಿದ್ವಿ, ಏನಂತಾರೆ ದಾಸೋಹವನ್ನ ಕಟ್ಟೋದಕ್ಕೆ ನಿರ್ಧಾರ ಮಾಡಿದ್ವಿ. ಇವತ್ತು ಯಾಕೆ ಮಾಡಿದ್ವಿ? ಇಲ್ಲಿ ಒಂದು ಸಂಸ್ಥೆಯನ್ನು ಕಟ್ಟಬೇಕು, ಇಲ್ಲಿ ಬಡ ಮಕ್ಕಳಿಗೆ, ಎಲ್ಲ ಸಮುದಾಯದ ಮಕ್ಕಳು, ಅದು ಯಾವುದೇ ಜಾತಿ ಜನಾಂಗದವರಿಗೆ, ಎಲ್ಲ ಸಮುದಾಯದವರಿಗೆ. ಯಾಕಂದ್ರೆ ಈ ಪವಿತ್ರವಾದ ನಾಡು ಏನ್ ಹೇಳುತ್ತಪ್ಪ, ಇದು ಪವಿತ್ರವಾದ ಅನ್ನ ಬಸವಣ್ಣನವರ ಐಕ್ಯ ಭೂಮಿ, ತಪೋಭೂಮಿಯಲ್ಲಿ ನಾವು ಇಲ್ಲಿ ಜಾತಿ ಮಾಡಿದ್ರೆ ಇವತ್ತು ಮೆಸ್ಸನ ಪರಮಾತ್ಮ ನಮ್ಮನ್ನ ಅವ್ರು ಮಾಡ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ನನಗಂತೂ ಮನಸ್ಸು ಬಂದೈತಿ, ಎಲ್ಲ ಸಮುದಾಯಕ್ಕೆ ಇವತ್ತು ನೀವು ವಸತಿ ನಿಲಯನ್ನ 1 ವರ್ಷದಲ್ಲಿ ನಾನು ಕಟ್ಟಿ ತೋರಿಸ್ತೀನಿ ಅನ್ನೋ ಮಾತನ್ನು ಕೂಡ ಇವತ್ತು ನಾನು ಮಾತನ್ನ ಕೊಡ್ತೀನಿ. ಏನ್ ಸುಮ್ಮನೆ ಪೂಜೆ ಮಾಡಿ ಕಾರ್ಯಕ್ರಮ ಮಾಡಿ ನಿಮ್ ಕಡೆ ಚಪ್ಪಾಳೆ ಹೊಡಿಸ್ಕೊಂಡು ಹೋಗಕ್ಕೆ ನಾವು ಕಾರ್ಯಕ್ರಮ ಮಾಡಿದ್ರು. ಏನ್ ನಾನು ಹೊಗಳಸ್ಕೊಳಕ ಕೂಡ ಕಾರ್ಯಕ್ರಮವನ್ನು ಮಾಡಿಲ್ಲ. ನಾವು ಮಾಡಿದಂತ ಉದ್ದೇಶ ಬೇರೆ. ಯಾಕಂದ್ರೆ ಯಾವ ಪವಿತ್ರವಾದ ಭೂಮಿಯಲ್ಲಿ ನಾವು ಇಲ್ಲಿ ಇದ್ದೀವಿ ಅನ್ನೋದನ್ನ ನಾವು ಅರ್ಥಿಸ್ಕೊಂಡು ನಡಿಬೇಕಾಗತ್ತೆ. ಕೆಲವಷ್ಟು ಮಂದಿಗೆ ಅದು ಅರ್ಥವೇ ಇಲ್ಲ. ಈ ಬಂದು ನಿಮ್ಮಂಗ್ ಮಾತಾಡುದು, ಅಲ್ಲಿ ಹೋಗಿ ಮತ್ತೊಂದು ಹೊಡೆಯೋದು ಮತ್ತೊಬ್ಬರ ಮಕ್ಕಳು. ಇಲ್ಲಿ ಲಿಂಗಾಯತ ಅಂತ ಹೇಳುದು, ಅಲ್ಲಿ ಹೋಗಿ ಹಿಂದೂ ಅಂತ ಹೇಳೋದು. ಯಾವ್ರಿ ಇವ್ರು ಯಾವ ಧರ್ಮದಾಗ ಹುಟ್ಟ್ಯಾರ್ರಿ? ಯಾವ ಧರ್ಮದಾಗ ಹುಟ್ಟ್ಯಾರ್ರಿ ಇವರು? ಗೊತ್ತಂದ್ರೆ ಮಾತುಗಳ್ರ ನಗಾಕತ್ತಿಲ್ಲ. ಯಾವ ಧರ್ಮದಾಗ ಹುಟ್ಟ್ಯಾರ ಇವರು? ಲಿಂಗಾಯತ ಕಿವಿಗೆ ಬಂದಾಗ ಲಿಂಗಾಯತ ಅಂತ ಹೇಳೋದು, ಹೊರಗೆ ಬಂದ್ರೆ ಮತ್ತೆ ಹಿಂದೂ ಅಂತ ಹೇಳೋದು. ಇದು ಯಾವ ಧರ್ಮದಲ್ಲಿ ಹುಟ್ಟಿರಿ? ನಿಮ್ಗೆ ನಾಚಿಕೆ ಹೇಳಕ್ಕೆ ನಾಚಿಕೆ ಬರುತ್ತೆ? ಯಾವ ತತ್ವದಲ್ಲಿ ನೀವು ಗುರುವಾದ್ರಿ ಅನ್ನೋದನ್ನ ಹೇಳೋದಕ್ಕೆ ನಾಚಿಕೆ ಬರುತ್ತ? ತತ್ವವನ್ನು ಕೇಳಿದವರಿಗೆ ಬರ್ತಪ್ಪ. ನಮಗೆ ವಿಜಯಾನಂದ ಕಿಲಿ ಹಾಕಿಸ್ಬಿಟ್ಟ ಮಠ, ವಿಜಯಾನಂದ ಮಠ ಕಿಲಿ ಹಾಕಿಸ್ಬಿಟ್ಟು ನಾನು. ಯಾಕೆ ಹಾಕಿಸ್ತಾರೆ ಕಿಲಿ? ಯಾರ್ದು ಮಠ? ಜನರು ಮಾಡಿದ್ದ ಮಠ, ಭಕ್ತರು ಮಾಡಿದ್ದ ಮಠ, ಸಮುದಾಯ ಮಾಡಿದ್ದ ಮಠ ಅದು. ನಾವೇನು ಭಕ್ತರಲ್ಲ, ನಾವೇನು ಸಮುದಾಯದವರಲ್ಲ. ಮತ್ತೆ ಬೇರೆ ಅಶೋಕಿಯವರು ಬೇರೆನಾ? ನಾಡಗೌಡ ಸಾಹೇಬರು ಬೇರೆನಾ? ಪ್ರಭುಣ ಹುಂಚಿಗಟ್ಟಿ ಸಾಹೇಬರು ಬೇರೆನಾ? ಅವ್ರು ಹೇಳಿದ್ರೆ ಇಷ್ಟೊತ್ತಲ್ಲ ಏನು ಇವತ್ತು ಏನ್ ಈ ಜಾಗ ಒಳ್ಳೆ ಹೆಂಗ್ ಪಡ್ಕೊಂಡ್ರು ಅನ್ನೋದ್ರ ಬಗ್ಗೆ ಹೇಳಿದ್ರು. ಆರಕ್ಕೆ ಭೂಮಿಯಲ್ಲಿ ಅದಕ್ಕೆ ಏನೋ ಸತ್ಯಾಸತ್ಯ ಆಗೈತಿ. ಯಾರ್ಯಾರು ಏನೋ ಶಕ್ತಿ ದುಡ್ಡು ಹೊಡೆದಾರ, ಯಾರ್ಯಾರು ಏನೇನು ತಿಂದಾರ, ಎಟ್ಟೆಟ್ಟು ಆಸ್ತಿ ಮಾಡ್ಕೊಂಡ್ರ, ಎಟ್ಟೆಟ್ಟು ಸಂಸ್ಥೆ ಕಟ್ಕೊಂಡ್ರ, ಅವ್ನ ಲೆಕ್ಕ ಸಮೇತ ಬಡ್ಡಿ ಸಮೇತ ಸಮಯ ಬೇಗ ಬರುತ್ತ ಅದನ್ನ ಬಿಚ್ಚಿ ನೀವು ಮುಂದೆ ಇಡ್ತೀನಿ. ಅವಾಗೆಲ್ಲ ನಮ್ಮ ಸಮುದಾಯದವ್ರು ನಿರ್ಧಾರ ಮಾಡಕಂತ್ರಿ. ಏನು ನಾನು ಮಾಡೇ ಮಾಡ್ತೀನಿ ಅದನ್ನು. ಯಾಕಂದ್ರೆ ಸುಳ್ಳು ಅಪವಾದ ಹೊರಿಸುವಂಥದ್ದು. ಕಿಲಿ ಹಾಕಿದ್ದು ಕಿಲಿ ಎಲ್ಲಿ ಕಿಲಿ ಹಾಕಿದ್ವಿ ಗೇಟ್ ಇಟ್ಟಿದ್ದಿಲ್ಲ. ನಾಯಿ ಹೋಗಿ ಮಕ್ಕೊಂತ ಒಂದು ಇಲ್ಲೇ ಒಬ್ಬ ಹೊಡ್ಕೊಂಡ ನನಗೆ, ಇಲ್ಲೇ ಒಬ್ಬ ಹೋದ ಇಲ್ಲೇ ಒಬ್ಬ ಮಕ್ಕೊಂಡು ನನ್ನ ಮನೆಯಾಗ. ಅವ್ನು 85 ವಯಸ್ಸು, 80 ವಯಸ್ಸಾದ್ರೂ ಬುದ್ಧಿ ಬರಲಿಲ್ಲ ಅಂತದಕ್ಕೆ. ಏನ್ ಮಾಡ್ಬೇಕು ಅಂತವ್ರು ಅದಲ್ಲ ಸಮಾಜದಾಗ. ಅವ್ರಿಗೆ ಬುದ್ಧಿ ಬರಲಿಲ್ಲ, ನಾ ಏನ್ ಮಾಡಕ್ಕಾಗತ್ತೆ? ಆದ್ರೆ ನಮಗ್ ಬುದ್ಧಿ ಬರುತ್ತೆ, ನಮಗ್ ಪ್ರಜ್ಞೆ ಕೊಟ್ಟರ. ನಮ್ಮ ಗುರು ಯಾರು? ಅಣ್ಣ ಬಸವಣ್ಣನವರು. ಕ್ಲಾಸ್
ಕೊನೆ ಶಬ್ದ ನಾನು ಉಸಿರು ಇರುವವರೆಗೂ ಯಾವನ್ನೂ ನಿಮ್ಮೆಲ್ಲ ಗುರು ಅಂತ ಒಪ್ಕೊಳ್ಳೋದಿಲ್ಲ. ಅದು ನಮ್ಮ ಗುರು ಯಾರು ಇದ್ರ ವಿಶ್ವಗುರು ಅಣ್ಣ ಬಸವಣ್ಣನವರ ಒಬ್ಬರೇ ಅನ್ನೋ ಮಾತನ್ನ ಕೊನೆಯದಾಗಿ ಹೇಳಿ ಇವತ್ತು ನಾವೆಲ್ಲ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ